ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಯುಎಇ ತಂಡವನ್ನ ಮಣಿಸುವ ಮೂಲಕ ಪಾಕಿಸ್ತಾನ ತಂಡ ಸೂಪರ್ 4 ಹಂತಕ್ಕೆ ಕಾಲಿಟ್ಟಿದೆ. ಬುಧವಾರದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ತಂಡ 20 ಓವರ್ಗಳಲ್ಲಿ 146 ರನ್ಗಳನ್ನು ಕಲೆ ಹಾಕಿತ್ತು. 147 ರನ್ಗಳ ಗುರಿ ಬೆನ್ನಟ್ಟಿದಂತ ಯುಎಇ ತಂಡ 17.4 ಓವರ್ಗಳಲ್ಲಿ 105 ರನ್ಗಳಿಗೆ ಆಲ್ಔಟ್ ಆಗಿದೆ. ಈ ಮೂಲಕ ಪಾಕಿಸ್ತಾನ ತಂಡ 41 ರನ್ಗಳ ಅಂತರದಿಂದ ಮ್ಯಾಚ್ ಗೆದ್ದು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದೆ. ಪಾಕಿಸ್ತಾನ ಮತ್ತು ಯುಎಇ ನಡುವಿನ ಪಂದ್ಯದ ವೇಳೆ ಫೀಲ್ಡರ್ ಎಸೆದಂತ ಬಾಲ್ ಅಂಪೈರ್ ಕಿವಿಗೆ ತಗುಲಿ ಕೆಲಕಾಲ ಪಂದ್ಯವನ್ನ ಸ್ಥಗಿತಗೊಳಿಸಲಾಗಿತ್ತು. ಯುಎಇ ಬ್ಯಾಟಿಂಗ್ ವೇಳೆ ಪಾಕ್ ಆಟಗಾರ ಮೊಹಮ್ಮದ್ ಹ್ಯಾರಿಸ್ ಅವರು ಎಸೆದಂತ ಚೆಂಡು ಅಂಪೈರ್ ರುಚಿರಾ ಪಲ್ಲಿಯ ಗುರು ಅವರ ಕಿವಿಗೆ ತಾಗಿದೆ. ಕೂಡಲೇ ಫಿಸಿಯೋಥೆರಪಿ ಮೈದಾನಕ್ಕೆ ಬಂದು ಪರೀಕ್ಷೆ ಮಾಡಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ವೈದ್ಯಕೀಯ ಅಧಿಕಾರಿಗಳು ಕನ್ಕೂಷನ್ ಪರೀಕ್ಷೆಯನ್ನು ನಡೆಸಿದ್ದು ಅವರ ಸುರಕ್ಷತೆಗಾಗಿ ಬದಲಿ ಅಂಪೈರ್ನನ್ನ ನೇಮಿಸಲಾಗಿತ್ತು. ಪಂದ್ಯದ ಉಳಿದ ಸಮಯದಲ್ಲಿ ಮೀಸಲು ಅಂಪೈರ್ ಗಾಜಿ ಸೊಹೇಲ್ ಮೈದಾನದ ಕರ್ತವ್ಯಗಳನ್ನು ನಿರ್ವಹಿಸಿದರು. ಏಷ್ಯಾ ಕಪ್ನ ಗ್ರೂಪ್ ಬಿ ನಲ್ಲಿರುವಂತಹ ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನ ತಂಡಗಳ ನಡುವೆ ಗುರುವಾರ ನಿರ್ಣಾಯಕ ಪಂದ್ಯ ನಡೆಯಲಿದೆ. ಈ ಪಂದ್ಯದ ಬಳಿಕ ಸೂಪರ್ 4 ತಂಡಗಳು ಕನ್ಫರ್ಮ್ ಆಗಲಿವೆ. ಈವರೆಗೂ ಭಾರತ ಮತ್ತು ಪಾಕಿಸ್ತಾನ ಮಾತ್ರವೇ ಸೂಪರ್ 4ಗೆ ಅರ್ಹತೆ ಪಡೆದಿವೆ. ಗ್ರೂಪ್ ಬಿ ನಲ್ಲಿ ಶ್ರೀಲಂಕಾ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳು ರೇಸ್ನಲ್ಲಿವೆ. ಇಂದಿನ ಪಂದ್ಯದ ಬಳಿಕ ಯಾರು ಟಾಪ್ 2 ಅನ್ನೋದು ಗೊತ್ತಾಗಲಿದೆ. ಪಾಕಿಸ್ತಾನದ ಆಟಗಾರರ ಕೈಕುಲುಕದ ಭಾರತೀಯ ಆಟಗಾರರ ಮೇಲೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಸಿಟ್ಟಾಗಿದ್ದಾರೆ. ಇದೀಗ ಮೊಹಮ್ಮದ್ ಯೂಸುಫ್ ಟಿವಿ ಕಾರ್ಯಕ್ರಮವೊಂದರಲ್ಲಿ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನ ಹಂದಿ ಎನ್ನುವ ಮೂಲಕ ನಾಲೆಗೆ ಹರಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಭಾರತ ಅಂಪೈರ್ಗಳು ಮತ್ತು ಮ್ಯಾಚ್ ರೆಫರಿಗಳನ್ನ ಬಳಸಿಕೊಂಡು ಪಾಕಿಸ್ತಾನಕ್ಕೆ ಅವಮಾನ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಲೀಗ್ ಹಂತದಲ್ಲಿ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಭಾರತ ಏಷ್ಯಾ ಕಪ್ನಲ್ಲಿ ಸೂಪರ್ 4 ಹಂತಕ್ಕೆ ತಲುಪಿದೆ. ಭಾರತದ ಮುಂದಿನ ಪಂದ್ಯಗಳು ಸೆಪ್ಟೆಂಬರ್ 21, 24 ಹಾಗೆ 26ರಂದು ನಡೆಯಲಿವೆ. ಭಾರತಕ್ಕೆ ಸೂಪರ್ 4 ಮ್ಯಾಚಸ್ ಮುಖ್ಯವಾಗಿರೋದ್ರಿಂದ ಶುಕ್ರವಾರ ಒಮನ್ ವಿರುದ್ಧ ನಡೆಯಲಿರುವಂತಹ ಲೀಗ್ ಹಂತದ ಪಂದ್ಯದಿಂದ ಜಸ್ಪ್ರೀತ್ ಬುಮ್ರಾ ಅವರಿಗೆ ರೆಸ್ಟ್ ನೀಡುವಂತಹ ಸಾಧ್ಯತೆ ಇದೆ. ಫಿಟ್ನೆಸ್ ದೃಷ್ಟಿಯಿಂದ ಬುಮ್ರಾಗೆ ವಿಶ್ರಾಂತಿ ನೀಡೋಕೆ ತಂಡದ ಮ್ಯಾನೇಜ್ಮೆಂಟ್ ಮುಂದಾಗಿದೆ ಎನ್ನಲಾಗಿದೆ. ಟಿ20 ಫಾರ್ಮೆಟ್ನಲ್ಲಿ ಭಾರತೀಯರ ಪ್ರಾಬಲ್ಯ ಮುಂದುವರೆದಿದೆ. ಅಭಿಷೇಕ್ ಶರ್ಮಾ ಟಿ20 ಶ್ರೇಯಾಂಕದಲ್ಲಿ ನಂಬರ್ 1 ಬ್ಯಾಟರ್ ಆಗಿದ್ದಾರೆ. 884 ಪಾಯಿಂಟ್ಗಳನ್ನು ಹೊಂದಿದ್ದಾರೆ. ಇದು ಅಭಿಷೇಕ್ ಶರ್ಮಾ ಅವರ ಸಾರ್ವಕಾಲಿಕ ಉನ್ನತ ಶ್ರೇಯಾಂಕವಾಗಿದ್ದು ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಹಾಗೆ ಟೀಂ ಇಂಡಿಯಾದ ಸ್ಟಾರ್ ಸ್ಪಿನ್ ಬೌಲರ್ ವರುಣ್ ಚಕ್ರವರ್ತಿ 733 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ಐಸಿಸಿ ಟಿ20 ಬೌಲರ್ಗಳ ಶ್ರೇಯಾಂಕದಲ್ಲಿ ಮೊದಲ ಸ್ಥಾನಕ್ಕೆ ಬಡ್ತಿ ಪಡೆದಿದ್ದಾರೆ. ಹಾಗೆ ಆಲ್ರೌಂಡರ್ ಕೋಟಾದಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಐಪಿಎಲ್ನಲ್ಲಿ ರಾಜಸ್ಥಾನ ರಾಯಲ್ಸ್ ಇಂದ ಹೊರಬಂದಿರುವಂತಹ ರಾಹುಲ್ ದ್ರಾವಿಡ್ ಅವರನ್ನ ಸೇರಿಸಿಕೊಳ್ಳೋಕೆ 3 ಫ್ರಾಂಚೈಸಿಗಳಲ್ಲಿ ಲೆಕ್ಕಾಚಾರ ನಡೀತಾ ಇದೆ. ಕೋಲ್ಕತಾ ನೈಟ್ ರೈಡರ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ದ್ರಾವಿಡ್ರನ್ನ ಸೆಳೆಯುವಂತ ಯತ್ನ ಮಾಡ್ತಾ ಇವೆ. 2025ರ ಐಪಿಎಲ್ನಲ್ಲಿ ಅಷ್ಟೇನು ಸದ್ದು ಮಾಡದಂತ ಈ 3 ತಂಡಗಳು ಮುಂದಿನ ಸೀಸನ್ಗೆ ಸೂಪರ್ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡೋಕೆ ದ್ರಾವಿಡ್ ಅವರಿಗೆ ಉನ್ನತ ಹುದ್ದೆಯನ್ನು ನೀಡುವಂತ ಲೆಕ್ಕಾಚಾರದಲ್ಲಿವೆ. ಭಾರತ ಮತ್ತು ಆಸ್ಟ್ರೇಲಿಯಾ ಮಹಿಳಾ ತಂಡಗಳ ನಡುವೆ 3 ಪಂದ್ಯಗಳ ಏಕದಿನ ಸರಣಿ ನಡೀತಾ ಇದೆ. ಬುಧವಾರ ಮುಲ್ಲನ್ಪುರದಲ್ಲಿ ನಡೆದಿದ್ದ 2ನೇ ಏಕದಿನ ಪಂದ್ಯದಲ್ಲಿ ಭಾರತ ಮಹಿಳಾ ತಂಡ ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದೆ. ಸ್ಮೃತಿ ಮಂದಾನ ಅವರ ಸೆಂಚುರಿ ನೆರವಿನಿಂದ ಭಾರತ ತಂಡ 297 ರನ್ಗಳನ್ನು ಕಲೆ ಹಾಕಿತ್ತು. 293 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಆಸ್ಟ್ರೇಲಿಯಾ ತಂಡ 190 ರನ್ಗಳಿಗೆ ಆಲ್ಔಟ್ ಆಗಿದೆ. ಈ ಮೂಲಕ ಟೀಂ ಇಂಡಿಯಾ 102 ರನ್ಗಳಿಂದ ಗೆಲುವು ಸಾಧಿಸಿದೆ. ಸದ್ಯ ಸರಣಿ 1-1ರಿಂದ ಸಮಬಲಗೊಂಡಿದ್ದು 3ನೇ ಏಕದಿನ ಪಂದ್ಯ ಸೆಪ್ಟೆಂಬರ್ 20ರಂದು ದೆಹಲಿಯಲ್ಲಿ ನಡೆಯಲಿದ್ದು ಈ ಪಂದ್ಯವನ್ನ ಗೆದ್ದವರು ಸರಣಿಯನ್ನ ಕೈವಶ ಮಾಡಿಕೊಳ್ಳಲಿದ್ದಾರೆ. WCPL 2025ರ ಫೈನಲ್ ಪಂದ್ಯದಲ್ಲಿ ಬಾರ್ಬಡೋಸ್ ರಾಯಲ್ಸ್ ತಂಡ ಚಾಂಪಿಯನ್ ಆಗಿದೆ. ಗಯಾನಾ ಅಮೆಜಾನ್ ವಾರಿಯರ್ಸ್ ತಂಡವನ್ನ 3 ವಿಕೆಟ್ಗಳಿಂದ ಸೋಲಿಸಿ ಟ್ರೋಫಿಗೆ ಮುತ್ತಿಕ್ಕಿದೆ. ಈ ಮೂಲಕ ಸತತ 3ನೇ ಬಾರಿಗೆ ಕಪ್ ಗೆದ್ದಿದೆ. ವಿಶೇಷ ಏನಂದ್ರೆ ಚಾಂಪಿಯನ್ ತಂಡದಲ್ಲಿ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಕೂಡ ಇದ್ದಾರೆ. 3 ಪಂದ್ಯಗಳ ಟಿ20 ಸರಣಿಗಾಗಿ ಐರ್ಲೆಂಡ್ ಪ್ರವಾಸದಲ್ಲಿರುವಂತಹ ಇಂಗ್ಲೆಂಡ್ ತಂಡ ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗಿದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಐರ್ಲೆಂಡ್ ತಂಡ 3 ವಿಕೆಟ್ಗಳ ನಷ್ಟಕ್ಕೆ 196 ರನ್ಗಳನ್ನ ಕಲೆ ಹಾಕಿತ್ತು. 197 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಇಂಗ್ಲೆಂಡ್ ತಂಡ 17.4 ಓವರ್ಗಳಲ್ಲಿ ಟಾರ್ಗೆಟ್ ರೀಚ್ ಆಗಿದೆ. ಅದರಲ್ಲೂ ಕೂಡ ಈ ಪಂದ್ಯದಲ್ಲಿ ಆರ್ಸಿಬಿಯ ಸ್ಫೋಟಕ ಓಪನರ್ ಬ್ಯಾಟರ್ ಆಗಿರುವಂತ ಫಿಲ್ಸಾಟ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. 46 ಎಸೆತಗಳಲ್ಲಿ 89 ರನ್ಗಳನ್ನ ಚೆಚ್ಚಿದ್ರು. ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಆರ್ಸಿಬಿಯ ಮತ್ತೊಬ್ಬ ಆಟಗಾರ ಜೇಕಬ್ ಬೆಥೆಲ್ ಇಂಗ್ಲೆಂಡ್ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.